ಶ್ರೀಮಾತೆಯ ಸಂದೇಶ ಅನುದಿನದ ಅಧ್ಯಾತ್ಮ ಎನ್ನುವ ವಿಷಯದ ಕುರಿತು ಚಿಂತನಧಾರೆ ಪೂಜ್ಯ ಸ್ವಾಮಿ ಶ್ರೀ ಯುಕ್ತೇಶಾನಂದಜಿ ಮಹಾರಾಜ್, ಸಂಚಾಲಕರು ರಾಮಕೃಷ್ಣ ವಿದ್ಯಾಶಾಲಾ, ಮೈಸೂರು ಇವರಿಂದ. ಪೂಜ್ಯ ಸ್ವಾಮೀಜಿಯವರಿಗೆಲ್ಲ ನನ್ನ ಪ್ರಣಾಮಗಳು. ಪ್ರೀತಿಯ ಬಂಧುಗಳೇ, ಶ್ರೀಮಾತೆಯವರ ಸಂದೇಶ ಅನುದಿನದ ಅಧ್ಯಾತ್ಮ ಎನ್ನುವಂಥ ವಿಚಾರವನ್ನು ಸ್ವಾಮೀಜಿಯವರು ನಮಗೆ ಕೊಟ್ಟಿದ್ದಾರೆ. ಈ ಅಧ್ಯಾತ್ಮ ಎನ್ನುವಂಥ ಶಬ್ದ, ಅದರ ಅರ್ಥವನ್ನು ಕೂಡ ನಾವು ಶ್ರೀಮಾತೆಯವರ ಮಾತಿನಲ್ಲೇ ಕೇಳಬೇಕು. ಯಾರೋ ಒಬ್ಬರು ಕೇಳಿದ್ರು, ನಮ್ಮ ಆಧ್ಯಾತ್ಮಿಕತೆ ಅಂದರೆ ಏನು ಅಂತ. ಸ್ವಾಮೀಜಿಯವರು ಇಷ್ಟೊತ್ತು ಅವರ ಸರಳತೆ ಬಗ್ಗೆ ಮಾತಾಡ್ತಿದ್ರು. ಶ್ರೀಮಾತೆಯವರು ಹೇಳ್ತಾರೆ, ಯಾವಾಗಲೂ ಭಗವಂತನನ್ನು ಚಿಂತಿಸ್ತಾ ಇದ್ರೆ ಅದೇ ಆಧ್ಯಾತ್ಮಿಕತೆ ಅಂತ. ನಾವು ಏನೋ ದೊಡ್ಡದಾಗಿ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಯಾವಾಗಲೂ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ರೆ, ಚಿಂತನೆ ಮಾಡ್ತಾ ಇದ್ರೆ ಅದೇ ಆಧ್ಯಾತ್ಮಿಕತೆ ಆಯಿತು ಅಂತ ಹೇಳ್ತಾರೆ ಶ್ರೀಮಾತೆಯವರು. ಯಾವಾಗಲೂ ಚಿಂತನೆ ಮಾಡ್ತಾ ಇದ್ರೆ ಬೇರೆ ಚಿಂತನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಇನ್ನು ಮನಸ್ಸು ಕೊಳೆ ಆಗೋದು ಅಂತ ಎಲ್ಲಿ ಬಂತು? ಮನುಷ್ಯ ಶುದ್ಧನಾಗ್ಬಿಡ್ತಾನಲ್ವಾ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಬೇರೆ ಆಲೋಚನೆ ಆದರೂ ಬರೋದಕ್ಕೆ ಹೇಗೆ ಸಾಧ್ಯ ಅಂತ. ಹೀಗೆ ಮನಸ್ಸು ಯಾವಾಗ ಹೆಚ್ಚೆಚ್ಚು ಪರಮಾತ್ಮನ ಚಿಂತನೆಯಲ್ಲೇ ಧ್ಯಾನದಲ್ಲೇ ಇರ್ತದೋ ಅಂತಹ ವ್ಯಕ್ತಿತ್ವದಲ್ಲಿ ಶ್ರೇಷ್ಠ ಗುಣಗಳು, ಭಾವನೆ ಮತ್ತು ಬುದ್ಧಿಗೆ ಸಂಬಂಧಪಟ್ಟಂಥ ಶ್ರೇಷ್ಠ ಗುಣಗಳು ವ್ಯಕ್ತಿತ್ವದಲ್ಲಿ ಮೂಡಿ ಬರಲೇಬೇಕು ಅಂತ, ಅದನ್ನು ಕಾಣೋದಕ್ಕೆ ಸಾಧ್ಯ ಆಗಬೇಕು ಅಂತ. ಈಗ ನಾವು ಶ್ರೀಮಾತೆಯವರ ಸಂದೇಶ ಅನುದಿನದ ಅಧ್ಯಾತ್ಮಕ್ಕೆ ಯಾಕೆ ಅಂತ ಆಲೋಚನೆ ಮಾಡ್ತಾ ಅವರ ಕೆಲವು ಸಂದೇಶಗಳನ್ನು ಕೊನೆಯಲ್ಲಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೊದಲು ನಮ್ಮ ಪ್ರಶ್ನೆ, ಅನುದಿನ ದಿನದ ಅಧ್ಯಾತ್ಮಕ್ಕೆ ಅವರ ಮಾತುಗಳೇ ಉಪದೇಶ ಆಗುತ್ತೆ, ಅದು ಹೇಗೆ? ಶ್ರೀಮಾತೆಯವರ ಮಾತುಗಳೇ ಉಪದೇಶ ಆಗ್ತದೆ ಹೇಗೆ ಅಂತ ಒಂದು ಆಲೋಚನೆ ಮಾಡ್ಬೇಕು, ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಶ್ರೀಮಾತೆಯವರು ಯಾರನ್ನೋ ಕೂರಿಸ್ಕೊಂಡು ನಿನಗೆ ನಾನು ಉಪದೇಶ ಹೇಳ್ತೀನಿ ಅಂತ ಹೇಳಿದಂಥ ಯಾವ ಉಪದೇಶನೂ ಇಲ್ವೇನೋ ಬಹುಶಃ. ಸುಮ್ಮನೆ ದಿನನಿತ್ಯದಲ್ಲಿ ಓಡಾಡ್ತಾ ಯಾರೋ ಕಂಡಾಗ ಅದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಬಹಳ ಮೃದುವಾಗಿ ಮೆತ್ತಗೆ ಹೇಳಿದಂಥ ಮಾತುಗಳು ಆ ಕೇಳಿದವ್ರ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಪರಿಣಾಮ ಬೀರಿದೆ ಅಂದರೆ ಎಷ್ಟೋ ವರ್ಷದ ನಂತರ ಕೂಡ ಅವರೆಲ್ಲ ಅದನ್ನು ಚೆನ್ನಾಗಿ ನೆನಪಿಟ್ಕೊಂಡು ಅಷ್ಟು ಸ್ಪರ್ಶ ಆಗಿದೆ ಅವರ ಹೃದಯ ಬುದ್ಧಿಗಳಿಗೆ. ಅದನ್ನೆಲ್ಲ ಬರೆದಿಟ್ಟಂಥದ್ದು ಇವತ್ತು ನಮಗೆ ಶ್ರೀಮಾತೆಯವರ ಸಂದೇಶವಾಗಿ ಲಭ್ಯ ಇದೆ. ಶ್ರೀ ಶಾರದಾದೇವಿ ವಚನವೇದ ಅಂತಲೇ ಒಂದು ಪುಸ್ತಕ ರಾಮಕೃಷ್ಣ ಆಶ್ರಮ ಮೈಸೂರಿನಿಂದ ಪ್ರಕಟಣೆ ಮಾಡಿದ್ದಾರೆ. ಈಗ ಶ್ರೀಮಾತೆಯವರ ಮಾತು ಅನುದಿನದ ಅಧ್ಯಾತ್ಮಕ್ಕೆ ಸಂದೇಶ ಆಗೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ನೀವೆಲ್ಲ ಶ್ರೀಮಾತೆಯವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಿರ, ಓದಿದಿರ, ಸ್ವಲ್ಪ ಕೇಳಿದಿರ. ಶ್ರೀಮಾತೆಯವರು ಬದುಕಿದಂಥ ಪರಿಸ್ಥಿತಿ, ಆ ಮನೆಯ ಪರಿಸ್ಥಿತಿ, ಅವರ ಜೀವನದಲ್ಲಿ ಬಂದಂಥ ಕಷ್ಟ ದುಃಖಗಳು, ಆ ಪರಿಸ್ಥಿತಿ, ಅದರ ಮಧ್ಯ ಕೂಡ ಶ್ರೀಮಾತೆಯವರು ಅಷ್ಟೊಂದು ಶಾಂತವಾಗಿ, ಅಷ್ಟೊಂದು ಸರಳವಾಗಿ, ಅದರ ಜೊತೆಗೆ ಆ ಭವ್ಯತೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವರ ಜೀವನವೇ ನಿಜವಾಗ್ಲೂ ನಮಗೊಂದು ಮಾದರಿ ಅಂತ ಶ್ರೀಮಾತೆಯವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ನನ್ನ ಜೀವನವನ್ನು ಒಂದು ಆದರ್ಶವನ್ನಾಗಿ ಮಾಡೋದಕ್ಕೆ ಏನು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸಿದ್ದೀನಿ ನಾನು ಅಂತ. ಅಂದರೆ ನನಗನ್ಸುತ್ತೆ ಪ್ರಥಮ ದಿನದಿಂದ ಶ್ರೀಮಾತೆಯವರು ಮೊದಲನೇ ದಿನದಿಂದ ಬಹಳ ಎಚ್ಚರದ ಜೀವನವನ್ನು ನಡೆಸ್ತಿರುತ್ತೆ. ವೆರಿ ಕಾನ್ಷಿಯಸ್ ಲೈಫ್. ಏನೋ ಹೋಗಬೇಕು, ಜೀವನ ನಡೆಸಬೇಕು ಅಂತ ನಡೆಸಿದ್ದಲ್ಲ. ನನ್ನ ಜೀವನಕ್ಕೆ ಒಂದು ಉದ್ದೇಶ ಇದೆ, ಅದು ಈ ರೀತಿಯಾಗೇ ಆಗಬೇಕು ಎನ್ನುವಂಥ ಸಂಕಲ್ಪದಿಂದ ನಡೆಸಿದ ಜೀವನ. ಅದಲ್ಲದೆ ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಎಷ್ಟೋ ಸರಿ ನಾವು ಭಾವಿಸ್ತೀವಿ, ಬಹುಶಃ ನಮ್ಮ ಯಾರ ಜೀವನದಲ್ಲೂ ಶ್ರೀಮಾತೆಯವರ ಜೀವನದಲ್ಲಿ ಬಂದಂಥ ಪರಿಸ್ಥಿತಿಗಳು ಒದಗಿ ಬರೋದೇ ಇಲ್ಲ ಅನಿಸುತ್ತೆ. ನಾವು ಯಾರು ಹೆಚ್ಚು ಹುಚ್ಚರ ಜೊತೆ ವಾಸವಾಗಿರುವಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಅಂತ ಅನಿಸ್ತದೆ. ಶ್ರೀಮಾತೆಯವರ ಜೊತೆಗಿದ್ದಂಥ ಆ ಜನರನ್ನು ನೋಡಿದ್ರೆ, ಅವರು ಪಟ್ಟಂಥ ಕಷ್ಟವನ್ನು ನೋಡಿದ್ರೆ, ಅದರ ಮಧ್ಯೆ ಕೂಡ ಆ ರೀತಿಯಾದಂಥ ಜೀವನವನ್ನು ಶ್ರೀಮಾತೆಯವರು ನಡೆಸಿದ್ರು ಅಂದರೆ ಅವರು ಹೇಳಿದ್ದ ಮಾತೆಲ್ಲವೂ ಕೂಡ ಉಪದೇಶ, ಅವರ ಇಡೀ ವ್ಯಕ್ತಿತ್ವವೇ ಒಂದು ಉಪದೇಶ ಅಂತ ಹೇಳೋದಕ್ಕೆ ಅಡ್ಡಿ ಇಲ್ಲ ಅಂತ. ಶ್ರೀಮಾತೆಯವರ ಕುರಿತಾಗಿ ಇನ್ನೊಂದು ಮಾತಿದೆ. ಶ್ರೀರಾಮಕೃಷ್ಣರ ವಚನ ವೇದವನ್ನು ನಾವು ನೋಡಿದ್ರೆ, ಬೆಳಿಗ್ಗೆ ಕೂಡ ನೀವು ಮಧ್ಯಾಹ್ನ ಅಷ್ಟೊಂದು ವಿಚಾರಗಳನ್ನೆಲ್ಲ ಕೇಳಿದ್ರೆ ನೀವು ಕೂಡ ಓದ್ತಾ ಇರ್ತೀರ. ಮುಖ್ಯವಾಗಿ ಗೃಹಸ್ಥರಿಗೆ ಶ್ರೀರಾಮಕೃಷ್ಣರು ಯಾವ ರೀತಿಯಾಗಿ ಬದುಕಬೇಕು ಅಂತ ಎಷ್ಟೊಂದು ರೀತಿಯಾಗಿ ಹೇಳಿದ್ದಾರೆ, ಎಷ್ಟೊಂದು ಉಪಾಯಗಳನ್ನು ಹೇಳಿದೆ. ಶ್ರೀಮಾತೆಯವರ ಬಗ್ಗೆ ಒಂದು ಮಾತಿದೆ,
ಶ್ರೀರಾಮಕೃಷ್ಣರು ಗೃಹಸ್ಥರಿಗೆ ಏನೇನು ಉಪದೇಶ ಕೊಟ್ಟರೋ ಅದನ್ನೆಲ್ಲ 100% ಮಾಡಿರೋರು ಶ್ರೀಮಾತೆಯವರು ಅಂತ. ಅವ್ರು ಗೃಹಸ್ಥರಿಗೆ ಏನು ಉಪದೇಶ ಕೊಟ್ಟರು ಅದನ್ನು 100% ಮಾಡಿರೋರು ಶ್ರೀಮಾತೆಯವರು ಅಂತ ಒಂದು ಮಾತನ್ನು ನಮಗೆ ಕೇಳಿ ಬರ್ತದೆ. ಸ್ವಾಮೀಜಿಯವರು ಭವ್ಯತೆ ಬಗ್ಗೆ ಮಾತಾಡ್ತಾ ಇದ್ರು. ಆ ಶ್ರೀಮಾತೆಯವರು ಒಂದೊಂದು ಮಾತು ಕೂಡ ಯಾವುದೋ ಸಾಮಾನ್ಯ ಸಂದರ್ಭದಲ್ಲಿ ಕೂಡ ಆಡಿದಂಥ ಮಾತು ಅಷ್ಟೊಂದು ಘನವಾದಂಥ ಉಪದೇಶ ಆಗಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿತ್ವದ ಘನತೆ ಹೇಗಿರಬೇಕು, ಭವ್ಯತೆ ಹೇಗಿರಬೇಕು ಅಂತ, ಆ ಮನಸ್ಸಿನ ಸಾಮರ್ಥ್ಯ ಹೇಗಿರಬೇಕು ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ರು. ಅವ್ರ ಜೀವನ ದಿನಚರಿ ನೋಡಿದ್ರೆ ಗೊತ್ತಾಗ್ತಿದೆ. ಬೆಳಗ್ಗಿಂದ ಹಿಡಿದು ರಾತ್ರಿ ತನಕ ಎಷ್ಟೆಲ್ಲ ಕೆಲಸಗಳಲ್ಲಿ ತೊಡಗ್ತಾ ಇದ್ರು ಕೂಡ ಆ ವ್ಯಕ್ತಿತ್ವದ ಘನತೆ ಎಂಥದ್ದು, ಆ ವ್ಯಕ್ತಿತ್ವದ ಸಾಮರ್ಥ್ಯ ಎಂಥದ್ದು ಅಂದರೆ ಅವರೇ ಹೇಳ್ತಾರೆ, ಪ್ರತಿದಿನ ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ 1,00,000 ಜಪ ಮಾಡ್ತಾ ಇದ್ದೆ ಅಂತ. ಆ ಸತತವಾಗಿ ಒಳಗಡೆ ಆ ಮನಸ್ಸಿಗೆ ಯಾವ ರೀತಿಯಾದಂಥ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರೆ ಸತತವಾಗಿ ಭಗವಂತನ ಜೊತೆ ಸಂಪರ್ಕ ಇರುವಂಥದ್ದು. ನಮ್ಮ ರಾಮಕೃಷ್ಣ ಮಹಾಸಂಘದ ಒಬ್ಬ ಹಿರಿಯ ಸನ್ಯಾಸಿಗಳು ಹೇಳ್ತಾ ಇದ್ರು, ಶ್ರೀಮಾತೆಯವರ ಶಿಷ್ಯರವರು, ಅವರು ಶ್ರೀಮಾತೆಯವರ ಬಗ್ಗೆ ಹೇಳ್ತಾರೆ, ಶ್ರೀಮಾತೆಯವರ ಮನಸ್ಸು ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ ಯೋಗದಲ್ಲಿ ನಾವು ಕೇಳ್ತೀವಿ ವಿಶುದ್ಧ ಚಕ್ರ ಅಂತ. ವಿಶುದ್ಧ ಚಕ್ರ ಇಲ್ಲಿ ಬರ್ತದೆ. ಅವರ ಮನಸ್ಸು ಇದರಿಂದ ಕೆಳಗೆ ಇಳಿದು ಬರ್ತಾನೆ ಇರಲಿಲ್ವಂತೆ. ಅದು ಅಡುಗೆ ಮಾಡೋದಿರಲಿ, ಕಸ ಉಡಿಸೋದಿರಲಿ, ಬೇರೆಯವ್ರ ಜೊತೆ ಉಪದೇಶ ಮಾಡೋದಿರಲಿ, ಮಾತಾಡಿಸೋದಿರಲಿ, ಈ ವಿಶುದ್ಧ ಚಕ್ರದಿಂದ ಕೆಳಗೆ ಬರ್ತಿರ್ಲಿಲ್ವಂತೆ ಶ್ರೀಮಾತೆಯವರ ಮನಸ್ಸು. ಅಷ್ಟು ಉನ್ನತ ಭಾವದಲ್ಲಿ ಅವರು ಜೀವನವನ್ನು ನಡೆಸ್ತಿದ್ರು. ಆದ್ದರಿಂದ ಅವರು ಹೇಳಿದಂಥ ಒಂದೊಂದು ವಾಕ್ಯವೂ ಕೂಡ ಇವತ್ತು ನಮಗೆ ಉಪದೇಶವಾಗಿ ಲಭ್ಯ ಇದೆ ಅಂತ. ಈ ಉಪದೇಶ ಕೊಡೋದು ಅಂತ ಹೇಳಿದ್ರೆ ನಮ್ದು ಇನ್ನೊಂದು ಆಲೋಚನೆ ಅಂತ ಹೇಳಿದ್ರೆ, ಯಾರು ಆಧ್ಯಾತ್ಮಿಕತೆ ಬಗ್ಗೆ ಅತ್ಯಂತ ಸಮರ್ಪಕವಾಗಿ ಉಪದೇಶವನ್ನು ಕೊಡಬಲ್ಲರು, ಯಾರು ಕೊಡಬಲ್ಲರು ಅಂದರೆ ಯಾರು ಆ ಎಲ್ಲ ಆಧ್ಯಾತ್ಮಿಕತೆಯಲ್ಲೇ ನೆಲೆಗೊಂಡಿದ್ದಾರೋ ಅವರು ಮಾತ್ರ ಅತ್ಯಂತ ಸಮರ್ಪಕವಾಗಿ ನಮಗೆ ಉಪದೇಶವನ್ನು ಕೊಡಬಲ್ಲರು. ಶ್ರೀಮಾತೆಯವರ ಮಾತನ್ನು ಈಗ ತಾನೇ ಹೇಳಿದೆ, ಅವರ ಮನಸ್ಸು ಎಷ್ಟು ಉನ್ನತ ಭಾವನೆಯಲ್ಲಿ ಇರ್ತಿತ್ತು ಅಂತ ಹೇಳಿದ್ರೆ ಅಂಥವ್ರು ಹೇಳಿದಾಗ ಖಂಡಿತವಾಗ್ಲೂ ಅವರ ಎಲ್ಲ ಮಾತು ಕೂಡ ಉಪದೇಶವಾಗೋದಕ್ಕೆ ಸಾಧ್ಯವಾಗ್ತದೆ ಅಂತ. ಶ್ರೀಮಾತೆಯವರ ನಾವು ಸಂಭಾಷಣೆಯನ್ನು ಓದಿದಾಗ ಅವರ ಪ್ರತಿಯೊಂದು ಮಾತಿನಲ್ಲೂ ನಮಗೆ ವಿವೇಕ ಕಾಣಿಸ್ತದೆ, ಸತ್ಯ ಕಾಣಿಸ್ತದೆ, ಅನುಭವದಿಂದ ಆಡಿದಂಥ ಮಾತು ಅಂತ ಗೊತ್ತಾಗ್ತದೆ. ಎಷ್ಟು ಸರಳವಾಗಿ ಹೇಳ್ಬಿಡ್ತಾ ಇದ್ದಾರಪ್ಪ ಶ್ರೀಮಾತೆಯವರು ಅಂತ ಕೂಡ ಅನ್ನಿಸುತ್ತೆ. ಆದರೆ ಜೊತೆಗೆ ಅರ್ಥ ಆಗ್ತದೆ ಎಷ್ಟು ಗಹನವಾದಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು ಅಂತ. ಶ್ರೀಮಾತೆಯವರು ಎಲ್ಲರ ಮಾತೆ ಅಥವಾ ತಾಯಿ ಆದ್ದರಿಂದ ಅವರ ಮಾತನ್ನು ನಾವು ಹೇಗೆ ಸ್ವೀಕರಿಸಬೇಕು ಅಂತ ಅಲ್ಲಿ ವಾಪಸ್ಸು ಪ್ರಶ್ನೆ ಮಾಡಿ ತರ್ಕ ಮಾಡುವಂಥ ಸಂದರ್ಭನೇ ಇಲ್ಲ ಅಂತ ನಮ್ಮ ಎಲ್ಲ ಹಿರಿಯರ ಒಂದು ಅಭಿಪ್ರಾಯ. ಶ್ರೀಮಾತೆಯವರು ಏನಾದ್ರು ಹೀಗೆ ಮಾಡು ಅಂತ ಹೇಳಿದ್ರೆ ಸುಮ್ಮನೆ ಮಾಡೋದಷ್ಟೇ ನಮ್ಮದು. ಅದನ್ನು ಹೀಗೆ ಯಾಕೆ ಹೇಳ್ತೀರಾ, ಅದು ಯಾಕೆ ಆಗಬಾರ್ದು ಅಂತ ಬಹುಶಃ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಬೇಕಾದ್ರೆ ನಾವು ಆ ರೀತಿಯಾಗಿ ಪ್ರಶ್ನೆ ಮಾಡ್ಬೋದೇನೋ. ಶ್ರೀಮಾತೆಯವ್ರ ಮಾತನ್ನು ಆ ಥರ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವಿಲ್ವಂತೆ. ಯಾಕೆಂದರೆ ಶ್ರೀಮಾತೆಯವರು ಎಲ್ಲರ ತಾಯಿಗೆ ಮಕ್ಕಳ ಹಿತ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ಹೇಗೆ ಅಂದರೆ ತಾಯಿ ಮಗುವಿಗೆ ತುತ್ತನ್ನು ಉಣಿಸೋದು, ನಾವು ಅದನ್ನು ತಿನ್ನೋದಷ್ಟೇ ನಾವು ಮಾಡಬೇಕಾಗಿರೋದು. ಎಲ್ಲವನ್ನು ಕೂಡ ತಯಾರು ಮಾಡಿ ಹೇಗೆ ಒಬ್ಬ ತಾಯಿ ಮಗುವಿಗೆ ಉಣಬಡಿಸ್ತಾಳೋ, ಕೈ ತುತ್ತನ್ನು ನೀಡ್ತಾಳೋ, ಶ್ರೀಮಾತೆಯವರ ಸಂದೇಶ ಅಂತ ಹೇಳಿದ್ರೆ ಅವರ ಮಾತನ್ನು ನೇರವಾಗಿ ಅದೇ ರೀತಿಯಾಗಿ ನಾವು ಸ್ವೀಕಾರ ಮಾಡಿಬಿಡ್ಬೋದು. ಅಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಅವಕಾಶ ಇಲ್ಲ ಅಂತ ಸ್ವಾಮಿ ಶಾರದಾನಂದರೆ ಹೇಳಿದ್ದಾರೆ. ಸ್ವಾಮಿ ಯೋಗಾನಂದರೆ ಹೇಳಿದ್ದಾರೆ, ಯಾವ ಗೊಂದಲಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅವ್ರು ಹೇಳಿದ್ದನ್ನು ನೇರವಾಗಿ ನಾವು ಸ್ವೀಕರಿಸ್ಬಿಡೋದು ಅಷ್ಟೇ ಅಂತ. ಈ ಎಲ್ಲ ಸಂದೇಶಗಳು ಕೂಡ ಶ್ರೀಮಾತೆಯವರ ಸಂದೇಶ. ಆ ಸಂದೇಶ ಕೊಟ್ಟಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಹಳ್ಳಿ ಮನೆಯಲ್ಲೋ ಕಸ ಗುಡಿಸ್ತಾನೋ, ಪಾತ್ರೆ ತೊಳಿತಾನೋ, ಅಡುಗೆ ಮಾಡ್ತಾನೋ, ತರಕಾರಿ ಹೆಚ್ಚುತ್ತಾನೋ, ಸುಮ್ಮನೆ ಅವ್ರು ಆಡ್ದಂಥ ಮಾತಲ್ಲ. ಇವತ್ತು ಘನವಾದಂಥ ವಿಚಾರ ಅತ್ಯಂತ ಸರಳವಾಗಿ ಘನತತ್ವಗಳನ್ನು ತಿಳಿಸ್ಕೊಟ್ಟಂಥ ವಿಚಾರ ನಮಗೆ ಶ್ರೀಮಾತೆಯವರ ಸಂದೇಶದಲ್ಲಿ ಇವತ್ತು ಲಭ್ಯ ಆಗಿದೆ. ಅಲ್ಲಿ ತೋರಾಣಿಕೆ ಏನೂ ಇಲ್ಲ. ಸ್ವಾಮೀಜಿಯವರು ಇಷ್ಟೊತ್ತು ಸರಳತೆ ಬಗ್ಗೆ ಹೇಳ್ತಾ ಇದ್ರು. ಶ್ರೀಮಾತೆಯವರ ಮಾತಿನಲ್ಲಿ ಯಾವ ರೀತಿಯಾದಂಥ ತೋರಾಣಿಕೆ ಕೂಡ ಕಾಣಿಸೋದಿಲ್ಲ. ಆದರೆ ಆ ಅನುದಿನ ಅಧ್ಯಾತ್ಮಕ್ಕೆ ಬೇಕಾಗಿರುವಂಥ ಎಲ್ಲ ಘನವಾದ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಶ್ರೀಮಾತೆಯವರು ಹೇಳಿಬಿಟ್ಟಿದ್ದಾರೆ ಅಂತ. ಇದನ್ನೆಲ್ಲ ಗಮನಿಸಿದಂಥ ಸೋದರಿ ನಿವೇದಿತ, ಆಕೆ ಬಗ್ಗೆ ಕೂಡ ಸ್ವಾಮೀಜಿಯವರು ಹೇಳಿದ್ರು, ಶ್ರೀಮಾತೆಯವರನ್ನ
ಹತ್ತಿರದಿಂದ ಕಾಣ್ತಾಳೆ ಸೋದರಿ ನಿವೇದಿತ. ಭಾಷೆಯನ್ನು ಕಲಿತಾಳೆ, ಬಂಗಾಳಿ ಭಾಷೆಯನ್ನು ಕಲಿತು ಅವ್ರ ಜೊತೆ ಹತ್ತಿರದಿಂದ ಒಡನಾಡಿ, ಆಕೆ ಬುದ್ಧಿ ಬಹಳ ಸೂಕ್ಷ್ಮ, ಬಹಳ ತೀಕ್ಷ್ಣ, ಅವಳ ಬರವಣಿಗೆ ಭಾವನೆ ಕೂಡ ಅಷ್ಟೇ ತೀಕ್ಷ್ಣ. ಆಕೆ ಬರೀತಾಳೆ, ಶ್ರೀಮಾತೆಯವರ ಜೀವನ ಅಂದರೆ ಹರ್ ಲೈಫ್ ಈಸ್ ಒನ್ ಲಾಂಗ್ ಸ್ಟಿಲ್ನೆಸ್ ಆಫ್ ಪ್ರೇಯರ್ ಅಂತ. ಶ್ರೀಮಾತೆಯವರ ಇಡೀ ಜೀವನವನ್ನು ಹೇಳಬೇಕು ಅಂತಂದರೆ ಒಂದು ದೀರ್ಘ ನೀರವ ಧ್ಯಾನ ಅವರ ಜೀವನ. ಮತ್ತು ಹಾಗಂತಂದರೆ ಅಲ್ಲಿ ಏನು ಒಂದು ಬಹಳ ಬಿಗಿಯಾದಂಥ ಪರಿಸ್ಥಿತಿ ಇತ್ತ ಅಂತ ಹೇಳಿದ್ರೆ ಅದಕ್ಕೆ ಸೋದರಿ ನಿವೇದಿತ ಬರೀತಾಳೆ, ಶಿ ಈಸ್ ದ ವೆರಿ ಸೋಲ್ ಆಫ್ ಸ್ವೀಟ್ನೆಸ್. ಆ ಮಾಧುರ್ಯವೇ ಮೂರ್ತಿವೆತ್ತಂತೆ ಶ್ರೀಮಾತೆಯವರ ವ್ಯಕ್ತಿತ್ವ ಅಂತ. ಅವ್ರ ಜೊತೆ ಇರೋದೇ ಆ ಒಂದು ಆನಂದ ಅಂತ ಬರೆಯುವಂಥದ್ದು. ಆ ಕವಿತೆ ಬರೆದು ಕಳಿಸೋದ್ರ ಬಗ್ಗೆ ಸ್ವಾಮೀಜಿಯವರು ಹೇಳಿದ್ರು, ಇಂಗ್ಲೆಂಡ್ ಅಮೆರಿಕಕ್ಕೆ ಇಲ್ಲಿ ಬಂದಮೇಲೆ ವಾಪಸ್ ಹೋಗಿರ್ತಾಳೆ ಸಿಸ್ಟರ್ ನಿವೇದಿತ, ಸೋದರಿ ನಿವೇದಿತ. ಅವಳು ಪ್ರಾರಂಭ ಮಾಡಬೇಕು ಅಂದಿರುವಂಥ ಶಾಲೆಗೆ ದೇಣಿಗೆಯನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಬೇರೆ ಎಲ್ಲರೂ ಕೂಡ ಸಿಗ್ತಾರೆ. ಅವ್ರಿಗೂ ಕೂಡ ಶ್ರೀಮಾತೆಯವ್ರ ವಿಚಾರವನ್ನೆಲ್ಲ ತಿಳಿಸಿ ಆಕೆ ಒಂದು ಪತ್ರವನ್ನು ಬರೀತಾಳೆ ಶ್ರೀಮಾತೆಯವ್ರಿಗೆ. ಅಮ್ಮ, ನಾವೆಲ್ಲರೂ ಕೂಡ ಸೇರಿ ನಿಮ್ಮ ಮೇಲೆ ಒಂದು ಕವಿತೆಯನ್ನು ಬರೆದು ಕಳಿಸ್ಬೇಕು ಅಂತಿದ್ವಿ, ಆದರೆ ಈಗ ಅನಿಸುತ್ತೆ ನಿಮ್ಮನ್ನು ನೋಡಿದಾಗ, ನಿಮ್ಮನ್ನು ನೆನಪು ಮಾಡ್ಕೊಂಡಾಗ ಅನಿಸುತ್ತೆ ಆ ಕವಿತೆ ಕೂಡ ಬಹಳ ಗಲಾಟೆ, ಸುಮ್ಮನಿದ್ದು ಬಿಡೋದು ಒಳ್ಳೆಯದು ಅಂತ, ಅಂಥ ವ್ಯಕ್ತಿತ್ವ ನಿಮ್ಮದು ಅಂತ. ಹೀಗೆ ಶ್ರೀಮಾತೆಯವರು ಇಂಥ ವ್ಯಕ್ತಿತ್ವ ಇದ್ದಂಥ ಶ್ರೀಮಾತೆಯವರು ಹೇಳಿದಂಥ ಪ್ರತಿಯೊಂದು ಮಾತು ಕೂಡ ನಮಗೆ ಅನುದಿನದ ಆಧ್ಯಾತ್ಮಕ್ಕೆ ಉಪದೇಶ ಆಗೋದಕ್ಕೆ ಸಾಧ್ಯವಾಗ್ತದೆ ಅಂತ. ಶ್ರೀಮಾತೆಯವರ ಜೀವನವನ್ನು ನೋಡಿದಾಗ ಎಷ್ಟೋ ಸರಿ ನಮ್ಮ ಜೀವನದಲ್ಲಿ ಗೊಂದಲ ಉಂಟಾಗುತ್ತೆ. ಈ ಥರ ಮಾಡಬೇಕು ಅಂತ ಎಲ್ಲೋ ಹೇಳಿರ್ತಾರೆ, ನಮಗೆ ಪರಿಸ್ಥಿತಿ ಹೇಗೆ ಬಂದಿರುತ್ತೆ ಅಂತ ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಶ್ರೀಮಾತೆಯವರಲ್ಲಿ ಆ ವಿವೇಕ ಎನ್ನುವಂಥದ್ದು ಎಷ್ಟು ಸರಾಗವಾಗಿ ಬರ್ತದೆ ಅಂದರೆ ಶ್ರೀಮಾತೆಯವರ ಸಂದೇಶವನ್ನು ಓದಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ತಾ ಇರ್ತಾರೆ, ಹಾಗೆ ನಮಗನ್ಸುತ್ತೆ ಏನೋ ಹೇಳ್ಬಿಟ್ರಲ್ಲ ಇದು ಸತ್ಯನಾ ಅಂತ. ಅದು ಎಲ್ಲವೂ ಕೂಡ ಸತ್ಯ, ಎಲ್ಲವೂ ಕೂಡ ವಿವೇಕಪೂರ್ಣವಾದದ್ದು. ಯಾವ ಆದರ್ಶವನ್ನೂ ಕೂಡ ಕೆಳಗಿಳಿಸದೆ ಆ ದಿನನಿತ್ಯದ ಜೀವನವನ್ನು ಆದರ್ಶಕ್ಕೆ ಸರಿದೂಗಿಸುವಂತಹ ಜೀವನವನ್ನು ಮತ್ತು ಸಂದೇಶವನ್ನು ನಾವು ಶ್ರೀಮಾತೆಯಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತದೆ ಅಂತ. ಇನ್ನು ಶ್ರೀಮಾತೆಯವರ ಸಂದೇಶ ಅಂತ ನಾವು ಆಲೋಚನೆ ಮಾಡೋದಕ್ಕಾದರೆ, ನಾವು ಆಗಲೇ ಆಲೋಚನೆ ಮಾಡಿದ್ವಿ, ಆ ಆಧ್ಯಾತ್ಮಿಕತೆಗೆ ಸರಿ ಹೊಂದುವಂತಹ ಮನಸ್ಸು, ಆ ಆಧ್ಯಾತ್ಮಿಕ ಸಾಧನೆಗೆ ಸರಿ ಹೊಂದುವಂಥ ಮನಸ್ಸು ಅಂತ ಹೇಳಿದ್ರೆ ಬಹಳ ಶಕ್ತಿಪೂರ್ಣವಾದಂಥ ಮನಸ್ಸು ಬೇಕಾಗ್ತದೆ, ಸಭ್ಯವಾದಂಥ ಮನಸ್ಸು ಬೇಕಾಗ್ತದೆ, ಸೇನ್ ಮೈಂಡ್. ಅದನ್ನೆಲ್ಲ ಬೆಳೆಸ್ಕೊಳ್ಬೇಕಾದ್ರೆ, ಆ ರೀತಿಯಾದಂಥ ಮನಸ್ಸನ್ನು ಬೆಳೆಸ್ಕೊಳ್ಬೇಕಾದ್ರೆ ಹಲವಾರು ವಿಷಯಗಳ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ನಮ್ಮ ವ್ಯಕ್ತಿತ್ವದ ಎಷ್ಟೋ ಮೂಲೆಗೆ ನಾವು ಗಮನ ಕೊಡಬೇಕಾಗ್ತದೆ. ಅದನ್ನು ಶ್ರೀಮಾತೆಯವರು ಒಂದೊಂದಾಗಿ ಆ ಶಿಷ್ಯರಿಗೆ, ಭಕ್ತರಿಗೆ ತಿಳಿಸ್ಕೊಟ್ಟದ್ದನ್ನು ಕೆಲವೊಂದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಹೇಳಿರುವಂಥ ಕೆಲವು ವಿಚಾರಗಳನ್ನಾದರೂ ನಾವು ನೆನಪಿಟ್ಕೊಂಡು ಅತ್ಯಂತ ಎಚ್ಚರಿಕೆಯಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಮೈಗೂಡಿಸ್ಕೊಳ್ಳೋಕೆ ಸಾಧ್ಯ ಆದರೆ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಪೂರ್ಣ ಮನಸ್ಸಿನಿಂದ ಮಾತ್ರ ಇನ್ನೂ ಆಳವಾದ ಆಧ್ಯಾತ್ಮಿಕತೆಯನ್ನು ನಾವು, ಧ್ಯಾನವನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಶ್ರೀಮಾತೆಯವರ ಜೀವನವನ್ನು ನೋಡಿದೀವಿ. ಅವರು ಹೇಳುವಂಥ ಈ ಮಾತನ್ನು ದಯವಿಟ್ಟು ಗಮನಿಸಿ, ಯಾರನ್ನೂ ತಿರಸ್ಕಾರ ಮಾಡಬೇಡ, ಅಷ್ಟೇ ಅಲ್ಲ ಯಾವ ವಸ್ತುವನ್ನು ಕೂಡ ತಿರಸ್ಕಾರ ಮಾಡಬೇಡ. ಪೊರಕೆಯನ್ನು ಎಸೆದಾಗ ಹೇಳಿದಂಥ ಮಾತನ್ನು ಪೂಜ್ಯ ಸ್ವಾಮೀಜಿಯವರು ಈಗ ತಾನೇ ಹೇಳಿದ್ರು. ಸಣ್ಣ ಕೆಲಸವನ್ನು ಕೂಡ ಅತ್ಯಂತ ಗೌರವದಿಂದ ಮಾಡಬೇಕು. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಆ ಪರಕೆ ಕೂಡ ನಮ್ಮ ಮನೆಗೆ ಸೇರದಂಥ ವಸ್ತು, ಅದನ್ನು ಕೂಡ ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ. ನಮಗೆ ಪರಕೆ ಅಂದರೆ ಬೇರೆ ಅರ್ಥ ಬರ್ತದೆ ನಮಗೆ, ಅಂದರೆ ನಾವು ಅದನ್ನು ಕಾಣೋ ರೀತಿಯೇ ಬೇರೆ. ಶ್ರೀಮಾತೆಯವರು ಹೇಳ್ತಾರೆ ಅದನ್ನು ಕೂಡ ಗೌರವದಿಂದ ಕಾಣಬೇಕು ಅಂತ. ಇತರರ ದೋಷವನ್ನು ಕಾಣಬೇಡ ಅಂತ ಶ್ರೀಮಾತೆಯವರು ಹೇಳಿದಂಥ ಮಾತು ಸುಪ್ರಸಿದ್ಧವಾದದ್ದು, ನೀವೆಲ್ಲ ಕೇಳಿರ್ತೀರಾ. ಯಾಕೆ ಇತರರ ದೋಷವನ್ನು ಕಾಣಬಾರ್ದು ಅಂತ ಶ್ರೀಮಾತೆಯವರು ಹೇಳ್ತಿದ್ರು, ಅದನ್ನೇ ಅವರು ಹೇಳ್ತಾರೆ. ಇತರರ ದೋಷ ದೌರ್ಬಲ್ಯವನ್ನು ಕುರಿತು ಮಾತನಾಡಿದ್ರೆ ನಮ್ಮ ಮನಸ್ಸು ಮೊದಲು ಕಲುಷಿತಗೊಂಡು ನಂತರವೇ ನಾವು ಆ ದೋಷಗಳನ್ನು ಇತರರಿಗೆ ಹೇಳಲು ಸಾಧ್ಯ. ನೋಡಿ, ಹೇಳಬೇಕಂತ ಈಗ ಆಲೋಚನೆ ಮಾಡ್ಬೇಕು. ನಾವು ಬೇರೆಯವರ ದೋಷವನ್ನು ಕುರಿತಾಗಿ ಚಿಂತನೆ ಮಾಡಬೇಕಾ, ಇತರರಿಗೆ ಹೇಳಬೇಕಾ ಅಂತ ಶ್ರೀಮಾತೆಯವರು ಹೇಳ್ತಿದ್ದಾರೆ. ಬೇರೆಯವರ ದೋಷವನ್ನು ಕುರಿತಾಗಿ ಮಾತನಾಡಿದ್ರೆ ಮೊದಲು ಕೊಳೆ ಆಗೋದು ನನ್ನ ಮನಸ್ಸು. ಆ ಕೊಳೆ ಮನಸ್ಸಿನಿಂದ ಮಾತ್ರ ಇತರರ ದೋಷವನ್ನು ನಾವು ಮಾತಾಡೋಕೆ ಸಾಧ್ಯವಾಗ್ತದೆ. ಈ ಕೊಳೆ ಆದಂಥ ಮನಸ್ಸಿನಿಂದ ಆಧ್ಯಾತ್ಮಿಕತೆ ಸಾಧ್ಯ ಇಲ್ಲ. ಭಗವಂತನನ್ನು ಸ್ಮರಿಸೋದಕ್ಕೆ ಆ ಶಕ್ತಿ ಇರೋದಿಲ್ಲ ಅಂಥ ಮನಸ್ಸಿಗೆ. ಆದ್ದರಿಂದ ಅಂಥ ಕೆಲಸವನ್ನು ಮಾಡಬೇಡಿ, ದೂರ ಇರಿ ಅಂತ ಶ್ರೀಮಾತೆಯವರು ಹೇಳ್ತಿದ್ದಂಥ ಇನ್ನೊಂದು ಮಾತು,
ನೋಡಪ್ಪ, ಬೆಳಿಗ್ಗೆ ಮತ್ತು ಸಂಜೆ ನೀನು ಜಪ ಮತ್ತು ಧ್ಯಾನ ಅಥವಾ ಆಧ್ಯಾತ್ಮಿಕ ಸಾಧನೆಗೆ ಅಂತ ಕಡ್ಡಾಯವಾಗಿ ಕುಳಿತುಕೊಳ್ಳೇಬೇಕು. ನೀನು ಕುಳಿತುಕೊಳ್ಳದೇ ಇದ್ರೆ ನಿನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರ್ತಾ ಇದೆ, ನಿನ್ನ ಮನಸ್ಸು ಯಾವ ಕಡೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಗೆ ಗೊತ್ತಾಗ್ತಿದೆ ನಿನಗೆ? ಆದ್ದರಿಂದ ನೀನು ಬೆಳಗ್ಗೆ ಮತ್ತು ಸಂಜೆ ಕಡ್ಡಾಯವಾಗಿ ಕುಳಿತುಕೊಳ್ಳೇಬೇಕು. ಇದು ಹೇಗೆ ಅಂದರೆ ದೋಣಿಗೆ ಹುಟ್ಟು ಹಾಕದ ಹಾಗೆ, ಆಗ ಮಾತ್ರ ಅದು ಮುಂದೆ ಹೋಗೋದು. ಪ್ರತಿನಿತ್ಯ ನಿರ್ದಿಷ್ಟವಾಗಿ ಭಗವಂತನನ್ನು ಸ್ಮರಿಸೋದು ಅಂತ ಹೇಳಿದ್ರೆ ದೋಣಿಗೆ ಹುಟ್ಟು ಹಾಕದ ಹಾಗೆ, ಆಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ. ಪ್ರತಿನಿತ್ಯ ನೀನು ಕುಳಿತುಕೊಂಡಾಗ ಸ್ವಲ್ಪ ಆಲೋಚನೆ ಮಾಡಿ ನೋಡು, ಈ ದಿನ ನೀನು ಎಷ್ಟು ಒಳ್ಳೆಯದನ್ನು ಮಾಡಿದೆ, ಎಷ್ಟು ಕೆಟ್ಟದ್ದನ್ನು ಮಾಡಿದೆ ಅಂತ ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡು ಅಂತ ಶ್ರೀಮಾತೆಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅನುದಿನದ ಆಧ್ಯಾತ್ಮಕ್ಕೆ ಶ್ರೀಮಾತೆಯವರು ಕೊಡುವಂಥ ಈ ಕೆಲವು ವಿಚಾರಗಳು, ಅದರಲ್ಲಿ ಈ ಜೀವ, ಜಗತ್ತು, ವಿವೇಕ, ನಮ್ಮ ಮನಸ್ಸು, ಅದರ ಸ್ವಭಾವ, ನಾವು ಬೇರೆ ವ್ಯಕ್ತಿಗಳ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಇದನ್ನು ಬಹಳ ಸೂಕ್ಷ್ಮವಾಗಿ ಶ್ರೀಮಾತೆಯವರು ತಿಳಿಸಿದ್ದಾರೆ. ಅವರು ಹೇಳ್ತಾರೆ, ಮನುಷ್ಯ ನೋಡಿ, ಬಹಳ ಅದ್ಭುತವಾಗಿದೆ ಇದು. ಮನುಷ್ಯ ತನ್ನ ಕರ್ಮದಿಂದಾಗಿಯೇ ಕಷ್ಟಗಳನ್ನು ಅನುಭವಿಸೋದು. ಆದ್ದರಿಂದ ತನ್ನ ಕಷ್ಟಗಳಿಗೆ ಬೇರೆಯವರನ್ನು ದೂರಬಾರದು. ಭಗವಂತನನ್ನು ಪ್ರಾರ್ಥಿಸುತ್ತಾ ಅವನ ಕೃಪೆಯನ್ನೇ ಅವಲಂಬಿಸಿಕೊಂಡಿರಬೇಕು. ತಾಳ್ಮೆಯಿಂದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಕಲಿಬೇಕಪ್ಪ. ನೋಡಿ, ಇದು ಒಬ್ಬ ತಾಯಿ ಕೊಡಬಹುದಾದಂಥ ಎಂಥ ವಿವೇಕಪೂರ್ಣ, ಉನ್ನತ ವಿವೇಕ, ಸಾಮಾನ್ಯ ವಿವೇಕಪೂರ್ಣವಾದಂಥ ಮಾತುಗಳಲ್ಲ ಇದು. ಭಗವಂತನನ್ನು ಅವಲಂಬಿಸಿಕೊಂಡು ನಿನ್ನ ಜೀವನವನ್ನು ರೂಪಿಸ್ಕೋ, ಅಲ್ಲಿ ಬರುವಂಥ ಕಷ್ಟ ದುಃಖಗಳನ್ನು ಸಹಿಸ್ಕೊಳ್ಬೇಕು, ಅವನಿಗೆ ಪ್ರಾರ್ಥನೆ ಮಾಡಬೇಕು ಅಂತ ಶ್ರೀಮಾತೆಯವರು ಹೇಳ್ತಾರೆ. ಇನ್ನೊಂದು ಮಾತನ್ನು ನೋಡಿ, ನಿನಗೆ ಬೆಳಕು ಬೇಕಾದಾಗ, ನಿನಗೆ ಯಾವುದಾದ್ರೂ ಸಂದೇಹ ಅಥವಾ ಕಷ್ಟಗಳು ಬಂದಾಗ ಭಗವಂತನನ್ನು ಪ್ರಾರ್ಥಿಸು. ಅವನು ನಿನ್ನ ಮನಸ್ಸಿನ ಕೊಳೆಯನ್ನು ತೊಳೆದು ಶಾಂತಿಯನ್ನು, ಮುಕ್ತಿಯನ್ನು ಕೊಡ್ತಾನೆ. ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಭಗವಂತನಲ್ಲಿ ಸಂಪರ್ಕ ಇಟ್ಟಿರುವಂಥದ್ದು ಬಹಳ ಮುಖ್ಯ ಅಂತ ಶ್ರೀಮಾತೆಯವರು ಈ ಮೂಲಕ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರು ಎಷ್ಟೋ ಜನ ಹೇಳ್ತಾರೆ, ಕಷ್ಟಗಳು ಬಂದರೆ, ಪ್ರಶ್ನೆಗಳು ಬಂದರೆ ಜೀವನದಲ್ಲಿ ಸ್ವಲ್ಪ ಒಳಗಡೆ ಪ್ರಶ್ನೆ ಹಾಕೊಳ್ಳೋದನ್ನು ಕಲೀರಿ ಅಂತ. ಶ್ರೀಮಾತೆಯವರು ಹೇಳ್ತಿರುವಂಥ ಮಾತು ಅದೇನೆ, ಭಗವಂತನನ್ನು ಸಂಪರ್ಕಿಸಿ, ಅವನ ಸಂಪರ್ಕದಲ್ಲಿರಿ, ನಿಮಗೆ ಎಲ್ಲವೂ ಕೂಡ ಚೆನ್ನಾಗಾಗ್ತದೆ ಆಮೇಲೆ ಅಂತ. ಯಾವಾಗಲೂ ಪ್ರಾರ್ಥನೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿರುವಂಥ ವ್ಯಕ್ತಿ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ದಾಟುತ್ತಾನೆ. ಎಲ್ಲ ಸಂಕಟಗಳ ಮಧ್ಯದಲ್ಲೂ ಶಾಂತಿ ಸಮಾಧಾನಗಳಿಂದ ಇರ್ತಾನೆ. ಶ್ರೀಮಾತೆಯವರು ಅವರ ಮನೆಯಲ್ಲಿದ್ದಂಥ ಆ ಸಣ್ಣ ಗೋಡೆಯಲ್ಲಿ ಗೂಡಿರ್ತಿತ್ತು ನೋಡಿ, ಹಿಂದಿನ ಕಾಲದಲ್ಲಿ. ಅಲ್ಲಿದ್ದಂಥ ಒಂದು ಗಡಿಯಾರವನ್ನು ತೋರಿಸಿ ಹೇಳ್ತಾರೆ, ನೋಡು, ಆ ಗಡಿಯಾರ ಸತತವಾಗಿ ಯಾವಾಗಲೂ ಟಿಕ್ 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 ಅಂತ ಕೆಲಸ ಮಾಡ್ತಾ ಇರ್ತದಲ್ಲ, ನಿನ್ನ ಮನಸ್ಸಿನಲ್ಲೂ ಅದೇ ರೀತಿಯಾಗಿ ಸತತವಾಗಿ ಭಗವಂತನನ್ನು ಸ್ಮರಿಸುವಂಥ ಅಭ್ಯಾಸವನ್ನು ನೀನು ಮಾಡಿಕೊಳ್ಬೇಕು. ಆಗ ಮಾತ್ರ ನೀನು ಶಾಂತಿ ಸಮಾಧಾನದಿಂದ ಈ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ಬಹಳ ಅದ್ಭುತವಾದಂಥ ಮಾತನ್ನು ಶ್ರೀಮಾತೆಯವರು ಹೇಳ್ತಾರೆ. ನಾವು ಭಗವಂತನ ಕೃಪೆ ಅಥವಾ ಶ್ರದ್ಧೆ ಅಂತ ಹೇಳ್ತಿರ್ತೀವಲ್ಲ, ಅದನ್ನು ನೋಡಿ. ಭಗವಂತನನ್ನು ಕಾಣದಿದ್ದರೂ ಆತನನ್ನು ನಮ್ಮವನೆಂದೇ ಭಾವಿಸಿ ಕರೆಯಲು ಸಾಧ್ಯವಾದರೆ ಅದೇ ಭಗವಂತನ ಕೃಪೆ. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾ ಇದ್ರು, ಭಗವಂತನ ಕೃಪೆ ಇಲ್ಲದೆ ಭಗವಂತನನ್ನು ಸ್ಮರಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಶ್ರೀಮಾತೆಯವರು ಅದನ್ನೇ ಈ ರೀತಿಯಾಗಿ ಹೇಳ್ತಿದ್ದಾರೆ, ಭಗವಂತನನ್ನು ಕಾಣದಿದ್ದರೂ ಆತನನ್ನು ನಮ್ಮವನೆಂದೇ ಭಾವಿಸಿ ಕರೆಯಲು ಸಾಧ್ಯವಾದರೆ ಅದೇ ಭಗವಂತನ ಕೃಪೆ ಅಂತ. ನಮಗೆ ಮನಸ್ಸು ಸಾಧನೆಗೆ ತುಂಬ ಅಡ್ಡಿ ಮಾಡ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗ್ತದೆ. ಅದನ್ನು ಶ್ರೀಮಾತೆಯವರು ಈ ರೀತಿಯಾಗಿ ಹೇಳ್ತಾರೆ, ಮನಸ್ಸು ಸಹಜವಾಗಿಯೇ ಕೆಟ್ಟದರ ಕಡೆಗೆ ವಾಲಿಬಿಡ್ತದೆ. ಅದಕ್ಕೆ ಒಳ್ಳೆಯ ಕೆಲಸ ಮಾಡಲು ಸೋಮಾರಿತನ. ಆದ್ದರಿಂದ ಯಾವುದೇ ಒಳ್ಳೆಯ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದರೆ ಛಲ ಹಾಗೂ ಸತತ ಪ್ರಯತ್ನ ಅಗತ್ಯ. ಶ್ರೀಮಾತೆಯವರ ಜೀವನದಲ್ಲಿ ಬರುವಂಥ ಒಂದು ಘಟನೆ ನಮಗನ್ಸುತ್ತೆ, ಒಬ್ಬ ಹಳ್ಳಿ ಹೆಂಗಸು ಒಂದು ಸರಳ ಜೀವನ ನಡೆಸ್ತಾ ಇದ್ದಾರೆ, ಏನು ನಿಜವಾಗ್ಲೂ ಸಾಮರ್ಥ್ಯ ಇತ್ತ ಅವರಲ್ಲಿ ಅಂತ. ಆ ಸರಳ ಘಟನೆಯಲ್ಲಿ ಶ್ರೀಮಾತೆಯವರು ಅವರು ಒಳಗಿದ್ದಂಥ ಇಚ್ಛಾಶಕ್ತಿಯನ್ನು, ಸಾಮರ್ಥ್ಯವನ್ನು ತೋರಿಸ್ತಾರೆ. ಪ್ರತಿದಿನ ಅವರ ದಿನಚರಿ ಪ್ರಾರಂಭ ಆಗೋದು ಬೆಳಗ್ಗೆ 3 ಅಥವಾ 3:30 ಗಂಟೆಗೆ. ಅಷ್ಟೊತ್ತಿಗೆ ಎದ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನ ಇತ್ಯಾದಿಗಳನ್ನು ಮಾಡಿ
ಆಮೇಲೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಅವರ ದಿನಚರಿಯ ಬೇರೆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾ ಇದ್ರು. ಯಾವತ್ತೋ ಒಂದಿನ ಶ್ರೀಮಾತೆಯವರಿಗೆ ಮೈಯಲ್ಲಿ ಸೌಖ್ಯ ಇಲ್ಲ, ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ಹೇಳೋದು ಸ್ವಲ್ಪ ತಡ ಆಯಿತು. ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದೇಹ ಸಹಕರಿಸೋದಿಲ್ಲ. ಆಯಿತು, ಇವತ್ತು ಆರೋಗ್ಯ ಚೆನ್ನಾಗಿಲ್ವಲ್ಲ, ಪರವಾಗಿಲ್ಲ ಅಂತ ಶ್ರೀಮಾತೆಯವರು ಬಿಟ್ರಂತೆ. ಆಮೇಲೆ ಹೇಳ್ತಾರೆ, ಮರುದಿನ ಇನ್ನೊಂದು ಸ್ವಲ್ಪ ತಡ ಆಯಿತು ಹೇಳೋದು, ಮರುದಿನ ಇನ್ನೂ ಒಂದು ಸ್ವಲ್ಪ ತಡ ಆಯಿತು, ಮರುದಿನ ಇನ್ನೊಂದು ಸ್ವಲ್ಪ ತಡ. 1 ವಾರದ ತನಕ ತಡ ಆಗ್ತಾನೆ ಹೋಯ್ತಂತೆ. ಆಮೇಲೆ 1 ವಾರ ಆದಮೇಲೆ ಶ್ರೀಮಾತೆಯವರು ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗೆ ನಾನೇ ಹೇಳ್ಕೊಂಡೆ, ಇದೇನಿದು ಒಂದಿನ ಬಿಟ್ಟರೆ ಮನಸ್ಸು 7 ದಿನ ಈ ಥರ ಎಳ್ಕೊಂಡು ಹೊರಟೋಯ್ತಲ್ಲ ಅಂತ ಹೇಳಿ ಆ ಛಲವನ್ನು ತಂದ್ಕೊಂಡು, ಇಲ್ಲ ನಾಳೆಯಿಂದ ಮತ್ತೆ ಮಾಡಲೇಬೇಕು ಅಂತ ಮರುದಿನದಿಂದ ಮತ್ತೆ ನಾನು ಯಥಾ ಪ್ರಕಾರ ಯಾವ ಸಮಯಕ್ಕೆ ಹೇಳ್ತಾ ಇದ್ನೋ 3:30 ಹೇಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಈ ಮಾತನ್ನು ಹೇಳ್ತಾರೆ. ಒಳ್ಳೆಯ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದ್ರೆ ಛಲ ಮತ್ತು ಸತತ ಪ್ರಯತ್ನ ಅಗತ್ಯ ಅಂತ. ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೆ. ಅವರು ಹೇಳುವಂಥ ಈ ಮಾತನ್ನು ನಾವೆಲ್ಲ ಗಮನಿಸಬೇಕು. ಅದರಲ್ಲಿ ಅವರ ದಿವ್ಯತೆಯೂ ಅಡಗಿದೆ. ತಮ್ಮ ಮೇಲೆ ಶ್ರದ್ಧೆಯನ್ನು ಇಡಬೇಕು, ಭಗವಂತನ ಮೇಲೆ ಶ್ರದ್ಧೆ ಇಡಬೇಕು ಅನ್ನೋ ಮಾತನ್ನು ಕೂಡ ಒಟ್ಟೊಟ್ಟಿಗೆ ಇಲ್ಲಿ ಹೇಳ್ತಾರೆ ಶ್ರೀಮಾತೆಯವರು. ಮನಸ್ಸಿಗೆ ಏನಾದರೂ ಕೆಟ್ಟ ಭಾವನೆ ಬಂದರೆ ನಿನ್ನ ಮನಸ್ಸಿಗೆ ನೀನೇ ಹೇಳು, ನಾನು ಆ ತಾಯಿಯ ಮಗುವಾಗಿ ಇಂತಹ ಆಲೋಚನೆಯನ್ನು ಮಾಡಬಹುದೇ, ನಾನು ಆ ತಾಯಿಯ ಮಗುವಾಗಿ ಅಂದರೆ ಜಗನ್ಮಾತೆ ಅಥವಾ ಶ್ರೀಮಾತೆಯವರ ಸಂತಾನ ನಾನಾಗಿ ಇಂಥ ಆಲೋಚನೆಯನ್ನು ನಾನು ಮಾಡಬಹುದೇ ಅಂತ ನಿನ್ನ ಮನಸ್ಸಿಗೆ ನೀನೇ ಹೇಳು. ಆಗ ನಿನ್ನ ಮನಸ್ಸಿನಲ್ಲಿ ಶಕ್ತಿ ಶಾಂತಿ ತುಂಬುವುದನ್ನು ನೀನೇ ನೋಡುವೆ. ಇನ್ನೊಂದು ಮಾತನ್ನು ಬಹಳ ಅದ್ಭುತವಾಗಿ ಶ್ರೀಮಾತೆಯವರು ಹೇಳ್ತಾರೆ, ನಡೆ ನುಡಿ ಸಾಧನೆಗಳಲ್ಲಿ ಪ್ರಾಮಾಣಿಕನಾಗಿರು, ನೀನು ಧನ್ಯನಾಗ್ತೀಯ. ಭೂಮಿಯ ಎಲ್ಲ ಜೀವಿಗಳ ಮೇಲೂ ಭಗವಂತನ ಕೃಪೆ ಯಾವಾಗಲೂ ಇದ್ದೇ ಇರ್ತದೆ. ಅದನ್ನು ಬಾಯಿ ಬಿಟ್ಟು ಕೇಳಬೇಕಾಗಿಲ್ಲ. ಪ್ರತಿದಿನ ಧ್ಯಾನ ಮಾಡು, ಭಗವಂತನ ಅನಂತ ಕೃಪೆ ನಿನಗೇ ಅರ್ಥವಾಗ್ತದೆ. ಅವನಿಗೆ ಬೇಕಾಗಿರುವುದು ಅಂದರೆ ಭಗವಂತನಿಗೆ ಬೇಕಾಗಿರುವುದು ಪ್ರಾಮಾಣಿಕತೆ, ಸತ್ಯ ಮತ್ತು ಪ್ರೀತಿ. ಈ ಕೊನೆ ವಾಕ್ಯವನ್ನು ದಯವಿಟ್ಟು ಗಮನಿಸಿ. ನೀನು ಬಾಯಿ ಮಾತಿನಲ್ಲಿ ಏನು ಹೇಳುತ್ತೀಯೋ ಅದು ಭಗವಂತನಿಗೆ ತಟ್ಟುವುದಿಲ್ಲ. ಅವನಿಗೆ ನಿಜವಾಗಿಯೂ ಬೇಕಾಗಿರುವುದು ಪ್ರಾಮಾಣಿಕತೆ, ಸತ್ಯ ಮತ್ತು ಪ್ರೀತಿ. ನೀನು ಬಾಯಿ ಮಾತಿನಲ್ಲಿ ಏನು ಹೇಳುತ್ತೀಯೋ ಅದು ಅವನಿಗೆ ಭಗವಂತನಿಗೆ ತಟ್ಟುವುದಿಲ್ಲ ಅಂತ. ಗೃಹಸ್ಥರ ಕರ್ತವ್ಯಗಳ ಬಗ್ಗೆ 2 ಮಾತನ್ನು ಹೇಳಿ, ಶ್ರೀಮಾತೆಯವರ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಸಂಸಾರ ಭಗವಂತನದೇ. ಆತ ನಿಮ್ಮನ್ನು ಎಲ್ಲೇ ಇಟ್ಟಿರಲಿ ಅವನನ್ನೇ ನಂಬಿಕೊಂಡು ನಿಮ್ಮಿಂದ ಆದಷ್ಟು ಚೆನ್ನಾಗಿ ಕೆಲಸ ಮಾಡಿ. ದುಃಖ ತೊಂದರೆ ಬಂದಾಗಲೆಲ್ಲ ಶ್ರೀರಾಮಕೃಷ್ಣರನ್ನು ಕೂಗಿ ಕರೆಯಿರಿ, ಅವರು ನಿಮಗೆ ದಾರಿ ತೋರುತ್ತಾರೆ. ನಿಮ್ಮ ತಂದೆ ತಾಯಿಗಳನ್ನು ಹರಗೌರಿಯರೆಂಬ ಭಾವದಿಂದ ಸೇವೆ ಮಾಡು. ಇದರಿಂದ ನಿನ್ನ ಮನಸ್ಸು ಉತ್ತಮವಾಗುತ್ತದೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಥ ಮಾತನ್ನೇಕೆ ಆಡಬೇಕು? ಒರಟು ಮಾತುಗಳನ್ನೇ ಆಡಿ ಆಡಿ ನಿನ್ನ ಸ್ವಭಾವವು ಕೂಡ ಒರಟಾಗಿ ಬಿಡುತ್ತದೆ. ಮಾತಿನ ಮೇಲೆ ಹತೋಟಿ ಇಲ್ಲದಿದ್ದರೆ ಮನಸ್ಸಿನ ಸೂಕ್ಷ್ಮತೆಯೂ ಹೋಗಿಬಿಡುತ್ತದೆ. ಕೊನೆಯ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಬಗ್ಗೆ ಮತ್ತು ನಮ್ಮ ಪೂಜೆ, ದೇವರ ಪಟ, ದೇವರ ವಿಗ್ರಹ ಇದನ್ನೆಲ್ಲ ಸೇರಿ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಶ್ರೀರಾಮಕೃಷ್ಣರ ಚಿತ್ರ, ಭಾವಚಿತ್ರ ಎಲ್ಲಿರುತ್ತದೆಯೋ ಅದೇ ದೇವರ ಮನೆ. ಶ್ರೀರಾಮಕೃಷ್ಣರು ಆ ಜಾಗಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಎಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರೂ ಗಮನ ಕೊಡ್ತಾರೆ. ಅವರ ಭಾವಚಿತ್ರ ಎಲ್ಲಿರ್ತದೋ ಅಲ್ಲಿ ಹೆಚ್ಚು ಗಮನವನ್ನು ಶ್ರೀರಾಮಕೃಷ್ಣರು ಕೊಡ್ತಾರೆ ಅಂತ. ಇನ್ನೊಂದು ಮಾತನ್ನು ನಾನು ನಮ್ಮ ಮಾಸಪತ್ರಿಕೆ ಆದಂಥ ವೇದಾಂತ ಕೇಸರಿ, ಆಂಗ್ಲ ಮಾಸಪತ್ರಿಕೆ ಆದ ವೇದಾಂತ ಕೇಸರಿಯಲ್ಲಿ ಓದಿದೆ. ಶ್ರೀಮಾತೆಯವರು ಹೇಳ್ತಾರೆ, ಈ ಯುಗದಲ್ಲಿ ಕುಂಡಲಿನಿ ಶಕ್ತಿ ಇದೆಯಲ್ಲ, ಕುಂಡಲಿನಿ ಶಕ್ತಿ ಶ್ರೀರಾಮಕೃಷ್ಣರ ನಾಮಸ್ಮರಣೆಯಿಂದ ಬೇಗ ಜಾಗೃತವಾಗ್ತದೆ. ಶ್ರೀರಾಮಕೃಷ್ಣರ ಸ್ಮರಣೆಯಿಂದ ಬೇಗ ಜಾಗೃತವಾಗ್ತದೆ. ಆ ಕುಂಡಲಿನಿ ಶಕ್ತಿಗೆ ಶ್ರೀರಾಮಕೃಷ್ಣರ ಹೆಸರನ್ನು ಕಂಡ್ರೆ ಬಹಳ ಪ್ರೀತಿ.
ಆದ್ದರಿಂದ ಆಕೆ ಬೇಗ ಜಾಗೃತಳಾಗ್ಬಿಡ್ತಾಳೆ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಇಷ್ಟು ಮಾತನ್ನು ನಿಮ್ಮ ಮುಂದೆ ಇಟ್ಟು ಪೂಜ್ಯ ಸ್ವಾಮೀಜಿಯವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸಿ ಪ್ರಣಾಮಗಳನ್ನು ತಿಳಿಸಿ ವಿರಮಿಸ್ತೀನಿ.